ವೆಲ್ಕಮ್ ಬ್ಯಾಕ್ ಟು ಲತಾ ರಾಜು ವ್ಲಾಗ್ಸ್. ಸೊ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ, ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗ್ ಬಂದುಬಿಟ್ಟು ಬೆಳಗ್ಗೆ ತಿಂಡಿಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತಿಂಡಿಗೆ ಪಾಲಕ್ ಚಪಾತಿ ಮಾಡಿ, ಪಾಲಕ್ ಸೊಪ್ಪಿನ ಅಂದರೆ ರುಬ್ಬಿ ಪಾಲಕ್ ಚಪಾತಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೆ. ಸೊ ಅದನ್ನು ರುಬ್ಕೊಂಡು, ಸೊ ರೆಸಿಪಿ ಅಂತ ನಾನು ಹಿಂದೆ ಒಂದು ಸಲ ಶೇರ್ ಮಾಡಿದ್ದೀನಿ, ಹಾಗಾಗಿ ರೆಸಿಪಿನ ಶೇರ್ ಮಾಡಲಿಲ್ಲ. ಸೊ ಅದನ್ನ ರುಬ್ಕೊಂಡು ಹಿಟ್ಟು ಕಲಸಿಟ್ಟೆ. ಹಿಟ್ಟು ಒಂದು ಸ್ವಲ್ಪ ಒಂದೆರಡು ತಾಸು ನೆಂದರೆ ಚೆನ್ನಾಗಿ ಬರ್ತಾವಲ್ಲ ಅಂಥೇಳಿ. ಅದಾದಮೇಲೆ ಹೂಕೋಸಿತ್ತು. ಹೂಕೋಸು ತಿನ್ನೋಕೆ ನನಗೆ ಇಷ್ಟ ಆಗಲ್ಲ, ಬಟ್ ಅನಿವಾರ್ಯ ಅಂಥೇಳಿ ಒಂದೊಂದು ಸಲ ಯಾವಾಗಾರು ತಿಂದಿರ್ತೀನಿ ಅಷ್ಟೇ. ಅದರಲ್ಲಿ ಚಿಕ್ಕ ಚಿಕ್ಕ ಹುಳ ಇರ್ತಾವಲ್ಲ, ಅದನ್ನು ಬಿಚ್ಚೋ ಮುಂದೆ ನೋಡಿಬಿಟ್ರೆ ತಿನ್ನೋಕ್ಕಾಗಲ್ಲ ನನಗೆ. ಏನಂದರೆ ಬೈ ಲಕ್ಕೀಲಿ ಎಂಥದ್ದು ಒಂದು ಹುಳನೂ ಸಿಗಲಿಲ್ಲ. ಆದ್ರೂ ಸಹ ಈ ಥರ ಬಿಸಿನೀರಲ್ಲಿ ಹಾಕಿ ತೆಗೆದುಬಿಡೋಣ, ಒಳಗಡೆ ಏನಾರು ಹುಳ ಇದ್ದರೆ ಗೊತ್ತಾಗಲ್ಲ ಅಂತ ಹೇಳಿ. ಇದು ಆಲ್ಮೋಸ್ಟ್ ಆಲ್ ಈ ಕ್ಯಾಬೇಜು ಈ ಹೂಕೋಸು ಒಳಗೆ ಇದ್ದೇ ಇರ್ತೈತಿ, ಹಾಗಾಗಿ ತಿನ್ನೋಕೆ ಇಷ್ಟಪಡೋದಿಲ್ಲ ನಾನು. ಸೊ ಹಂಗಾಗಿ ಅದನ್ನು ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಬಿಸಿ ಕುದಿಯೋ ನೀರಿಗೆ ಹಾಕಿ ತೆಗೆದು ಇಟ್ಕೊಂಡೆ ಬಸ್ಕೊಂಡು. ಅದಾದಮೇಲೆ ಒಂದು ಕ್ಯಾಪ್ಸಿಕಮ್ಮೂ ಇತ್ತು. ಅಂದರೆ ಹೂಕೋಸು ಸ್ವಲ್ಪ ಇತ್ತಲ್ಲ, ಹೂಕೋಸು ಪೂರ ತೊಗೊಳ್ಳಿಲ್ಲ, ನಾನು ಸ್ವಲ್ಪ ತೊಗೊಂಡೆ. ಅದಾದಮೇಲೆ ಒಂದು ಕ್ಯಾಪ್ಸಿಕಮ್ಮು, ಈರುಳ್ಳಿ, ಟೊಮ್ಯಾಟೊ ಎಲ್ಲ ಹೆಚ್ಕೊಂಡು, ಏನೋ ಅದು ಬೆಂದಿರೋದಲ್ಲ, ಅದನ್ನ ಬಿಸಿಲಿಂದ ತೆಗೆದಿಟ್ಟಿದ್ನಲ್ಲ, ಅದನ್ನು ಕೂಡ ಇದಕ್ಕೆ ಹಾಕಿ ಫೈನಲಿ ಕೂಡ ಏನು ಹೂಕೋಸಿನ ಪಲ್ಯ ರೆಡಿ ಆಯಿತು. ಆಮೇಲೆ ಚಪಾತಿ ಉದ್ಕೊಂಡು, ಸೊ ಚಪಾತಿ ಎಲ್ಲ ತಿಂದ್ವಿ. ಇವತ್ತು ವುಮೆನ್ಸ್ ಡೇ ಬೇರೆ ಇದೆ. ಜೊತೆಗೆ ಇಲ್ಲೇ ನಾವಿರೋ ದೊಡ್ಡ ತೊಗೂರಲ್ಲಿ ಕದ್ರಿ ನರಸಿಂಹಸ್ವಾಮಿ ದೇವಸ್ಥಾನದ ಜಾತ್ರೆ ಇದೆ ಇವತ್ತು. ಈಗ ಕದ್ರಿ ನರಸಿಂಹಸ್ವಾಮಿ ದೇವಸ್ಥಾನದ ಜಾತ್ರೆ ಈಗ ಒಂದು 2 ಡೇಸಿಂದ. ಆ್ಯಕ್ಚುಲಿ ಜಾತ್ರೆ ಬಂದುಬಿಟ್ಟು ಹೋಳಿ ಹುಣ್ಣಿಮೆ ದಿನವೇ ಮಾಡ್ತಾರೆ, ಬಟ್ ಹೋಳಿ ಹುಣ್ಣಿಮೆ ದಿನ ಗ್ರಹಣ ಇರೋ ಕಾರಣ ಸೊ ಅವತ್ತು ಮಾಡಿರಲಿಲ್ಲ, ಹಾಗಾಗಿ ಇವತ್ತು ಮಾಡ್ತಾಯಿದ್ದಾರೆ. ಸೊ ಹಂಗಾಗಿ ದೇವಸ್ಥಾನಕ್ಕೆ ಒಂದು ಹೋಗಿ ಬಂದು, ಅದಾದಮೇಲೆ ಸಂಜೆಗೆ ಕಿಟ್ಟಿ ಪಾರ್ಟಿ, ವುಮೆನ್ಸ್ ಡೇ ಬೇರೆ, ಹಾಗಾಗಿ ಸೊ ವುಮೆನ್ಸ್ ಡೇ ಸೆಲೆಬ್ರೇಷನ್ ಬೇರೆ ಇದೆ ಇವತ್ತು. ನನ್ನೆಲ್ಲ ಅಕ್ಕ ತಂಗಿಯರಿಗೂ ಹಾಗೂ ನನ್ನ ತಾಯಂದ್ರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು. ಸೊ ಹಾಗಾಗಿ ಈ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಬರ್ರಿ, ನಾನು ಕೂಡ ರೆಡಿ ಆಗಿದ್ದೀನಿ, ಹೊರಡ್ತೀನಿ ಈಗ. ಸೊ ನೋಡಿದ್ರಲ್ಲ, ಬೆಳಗ್ಗೆ ತಿಂಡಿ ಚಪಾತಿ ಪಲ್ಯ ಅಂತೂ ಆಗೈತೆ. ಸೊ ಈ ದೇವಸ್ಥಾನಕ್ಕೆ ಹೋಗಿ ಬಂದು ಹಾಗಾಗಿ ಈಗ ಹೊರಟೆ ನೋಡ್ರಿ. ಮಧ್ಯಾಹ್ನದ ದರ್ಶನ ಸ್ವಲ್ಪ ಚೆನ್ನಾಗಿ ಸಿಗ್ತೈತಿ ಅಂಥೇಳಿ ನಾನು ಇನ್ನೊಬ್ರು ಅಕ್ಕ ಸೇರಿಕೊಂಡು ಹೋಗ್ತಾ ಇದ್ದೇವೆ. ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ. ಈಗ ಇದ್ರ ಮಾಡಿದ್ರಲ್ಲ, ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣೋತ್ಸವ ಮಾಡ್ರಣ ಮಾಡ್ಯಾರನಿಲ್ಲರಿ, ಹೋಮ ಮಾಡಿದ್ದಾರೆ. ಕಲ್ಯಾಣೋತ್ಸವ ಮಧ್ಯಾಹ್ನ 3 ಗಂಟೆ ಹಂಗೆ ಹೋಗಿದ್ವಿ. ವಿಪರೀತ ಬಿಸಿಲು ಯಪ್ಪ. ನಾವು ಹೋದಾಗ 3 ಗಂಟೆಗೆ ಒಂದು ಮಹಾಮಂಗಳಾರತಿ ಮಾಡ್ತಾರಲ್ಲ, ಸೊ ಅದು ಆಗ್ತಾಯಿತ್ತು. ಹಾಗಾಗಿ ಒಂದು ರೌಂಡ್ ಎಲ್ಲ ದರ್ಶನ ಮಾಡ್ಕೊಬರೋಣ ಅಂತ ಹೇಳಿ, ಇದು ಮೆರವಣಿಗೆಗೆಲ್ಲ ಹೋಗಿರುತ್ತಲ್ಲ, ಸೊ ಅದು. ಆಮೇಲೆ ಗಣೇಶ ಇದ್ದಾನೆ ಅಲ್ಲೇ. ಅದಾದಮೇಲೆ ಲಕ್ಷ್ಮೀ ವೆಂಕಟೇಶ್ವರಗೆ ಕಲ್ಯಾಣೋತ್ಸವ ಅಂತ ಮಾಡಿರ್ತಾರೆ, ಅದನ್ನ ಒಳಗಡೆನೇ ಪ್ರತಿಷ್ಠಾಪನೆ ಎಲ್ಲ ಮಾಡಿ ಒಳಗಡೆನೇ ಮಾಡಿದರು. ಈ ಸಲ ಅದೇ ಹೇಳಿದ್ನಲ್ಲ, ಹುಣ್ಣಿಮೆ ದಿನ ಆಗಬೇಕಾಗಿತ್ತು, ಬಟ್ ಈಗ ಒಂದಿತ್ತು ರಶ್ ಆಗುತ್ತೆ ಅನ್ನೋ ಕಾರಣಕ್ಕೆ ಒಳಗಡೆನೇ ಕಲ್ಯಾಣೋತ್ಸವ ಕೂಡ ಮಾಡಿ ಮುಗಿಸ್ಕೊಂಡ್ಬಿಟ್ಟಿದ್ರು. ಅದಾದಮೇಲೆ ಎಲ್ಲ ಮಂಗಳಾರತಿ ಎಲ್ಲ ತಗೊಂಡು, ಅಂದರೆ ಇದ್ರದ್ದು ಮಂಗಳಾರತಿ ಇನ್ನೂ ಆಗ್ತಾ ಇತ್ತಲ್ಲ, ಈ ಪಕ್ಕಕ್ಕಿರೋ 2 ದೇವ್ರನ್ನು ದರ್ಶನ ಮಾಡಿಕೊಂಡು ತೀರ್ಥ ತಗೊಂಡು ಬಂದ್ವಿ. ಮಹಾಮಂಗಳಾರತಿ ಕೂಡ ಆಗ್ತಾಯಿತ್ತು. ಪುಣ್ಯ ಮಹಾಮಂಗಳಾರತಿನೂ ಎಲ್ಲ ಆದಮೇಲೆ ದರ್ಶನ ಮಾಡಿಕೊಂಡು ಪ್ರಸಾದ ಕೂಡ ಇಟ್ಟಿರ್ತಾರೆ, ಇಲ್ಲ ಇಡೀ ದಿನವೂ ಪ್ರಸಾದ ಇಟ್ಟಿರ್ತಾರೆ. ಹಾಗಾಗಿ ಊಟದ ಟೈಮ್ಗೆ ಹೋಗಿದ್ವಲ್ಲ, ಬೆಳಗ್ಗೆ ಚಪಾತಿ ತಿಂದಿದ್ದು ಲೇಟಾಗಿ ತಿಂದಿದ್ದೆ, ಹಾಗಾಗಿ ಅಲ್ಲೇ ಪ್ರಸಾದ ಪಲಾವು, ಅಂದರೆ ನಾನಾ ಥರ ಪಲಾವೆಲ್ಲ ಮಾಡಿ ಇಟ್ಟಿರ್ತಾರೆ. ಸೊ ಒಂದು ಸ್ವಲ್ಪ ಪಲಾವ್ ತೊಗೊಂಡೆ, ತಿನ್ನೋಕ್ಕಾಗಲಿಲ್ಲ ಬಿಸಿಲೊಂದು ಇದ್ದಿದ್ದಕ್ಕೂ ಅದಕ್ಕೂ. ಸೊ ಮನೆಗೆ ತೊಗೊಂಡು ಬಂದು ಮನೇಲಿ ತಿಂದ್ರಾಯ್ತು ಅಂತ ಹೇಳಿ, ಈಗ ಎಲ್ಲ ಆಯ್ತಲ್ಲ, ಇನ್ನೇನು ಮನೆಗೆ ಹೊರಡೋಣ ಅಂತ ಹೇಳಿ ಹೊರಟಿದ್ವಿ. ಇಲ್ಲೆಲ್ಲ ಶಾಪ್ಗಳು ಭಾಳ ಹಾಕಿರ್ತಾರೆ. ನಿಮಗೆ ನೈಟ್ ಟೈಮ್ ತೋರಿಸ್ತೀನಿ, ನಾನು ನೈಟ್ ಹೋದರೆ, ರಾಜು ಬಂದಿಲ್ಲಲ್ಲ, ಸೊ ರಾಜು ನಾನು ನೈಟ್ ಏನಾದರೂ ದೇವಸ್ಥಾನಕ್ಕೆ ಹೋದರೆ ನಿಮಗೆಲ್ಲ ತೋರಿಸ್ತೀನಿ. ಆಮೇಲೆ ಅಕ್ಕ ಮಂಡಕ್ಕಿ ತೊಗೊತೀನಿ ಅಂತ ಹೇಳಿದ್ರು, ಅಂದರೆ ಕಡಲೆಪುರಿ ಅಂತ ಹೇಳ್ತಾರಲ್ಲ, ಜಾತ್ರೆ ಕಡಲೆಪುರಿ ಒಂಥರ ಟೇಸ್ಟ್. ನಾನು ಯಾವ ಜಾತ್ರೆಗೆ ಹೋದ್ರೆ ಈ ಕಡಲೆಪುರಿ ಮಾತ್ರ ಮಿಸ್ ಮಾಡಲ್ಲ. ನನಗೆ ಇಲ್ಲಿ ಕಡಲೆಪುರಿ ಭಾಳ ಇಷ್ಟ ಆಕತಿ. ನಮ್ಮ ಕಡೆ ಎಲ್ಲ ಖಾರ ಮಂಡಕ್ಕಿ ಅಂತ ಹೇಳ್ತೀವಿ ನಾವು, ಅದನ್ನು ಹೋದಾಗ ಮಿಸ್ ಮಾಡಲ್ಲ. ಬಟ್ ಇನ್ನೊಂದೇನಾಯ್ತಂದರೆ, ನಾನು ದುಡ್ಡನ್ನು ತೊಗೊಂಡು ಬಂದಿದ್ದಿಲ್ಲ, ಅದಕ್ಕೆ ಸಂಜೆ ಬಂದಾಗ ತೊಗೊಂಡ್ರಾಯ್ತು ಅಂಥೇಳಿ, ನೀವು ತೊಗೊರಿ ಅಕ್ಕ ಅಂತ ಹೇಳಿದೆ. ಅಕ್ಕ ತೊಗೊಂಡ್ರು. ಸೊ ತೊಗೊಂಡು ಇನ್ನೇನು ನಾವು ಕೂಡ ಮನೆಗೆ ಹೋಗಬೇಕಾಗಿತ್ತು. ಮತ್ತು ಏನೋ ಸಂಜೆಗೆ ಮಹಿಳಾ ದಿನಾಚರಣೆ ಮತ್ತು ನಮ್ಮದು ಮಂತ್ಲಿ
ಮಂತ್ಲಿ ಚೀಟಿ ಮಾಡ್ತೇವಲ್ಲ, ಸೊ ಅದೆಲ್ಲ ಇತ್ತಲ್ಲ, ಹಾಗಾಗಿ ಬೇಗ ಬೇಗ ಹೋಗಿ ಕೈ ಮುಗಿದು ಬಂದುಬಿಡೋಣ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದರೆ ಆಮೇಲೆ ಅಲ್ಲಿಗೆ ಹೋಗೋಕ್ಕಾಕತಿ ಅಂಥೇಳಿ ಅದಾದಮೇಲೆ ಒಂದೊಂದು ಶಾಪ್ಗಳು ಅಷ್ಟೇ ಓಪನ್ ಮಾಡಿದ್ರು. ಚೆನ್ನಾಗಿದ್ವು ಇವೆಲ್ಲ, ಏನು ಸೆಟ್ ಸರ ಅಂತ ಹೇಳ್ತಾರಲ್ಲ ಅವೆಲ್ಲ ಚೆನ್ನಾಗಿದ್ವು. ಬಟ್ ಸುಮಾರು ಇರೋದ್ರಿಂದ ಬೇರೆ ನೋಡ್ಬೇಕು ತೊಗೋಬೇಕಂತ ಆಸೆ ಆಕತಿ, ಬಟ್ ಎಷ್ಟು ಗಟ್ಟಿ ಮನ್ಸು ಮಾಡ್ಕೊಂಡು ಅವಾಯ್ಡ್ ಮಾಡ್ಕೊಬಂದೇನಿ ಅಂದರೆ ಬೇಡ ಈ ಸಲ ಏನು ತೊಗೋಬಾರ್ದು ನೋಡಬಾರ್ದು ಅಂದ್ಕೊಂತಾನು ಹೋಗಿದ್ದೆ. ಬಟ್ ನೋಡೋದು ಕಣ್ಣಿಗೆ ಅದು ಸ್ವಲ್ಪ ಖುಷಿ ಕೊಡ್ತೈತಿ, ನೋಡೋದಕ್ಕೇನು ರೊಕ್ಕ ಕೊಡಬೇಕಾಗಿಲ್ಲ ಅಂತ ಹೇಳಿ ಸೊ ಕಣ್ಣು ತುಂಬ ನೋಡ್ಕೊಂಡು ಬಂದೆ. ಏನೇನೂ ಖರೀದಿ ಮಾಡಲಿಲ್ಲ ಈ ಸಲ ಮಾತ್ರ ನಾನು. ಈಗ ಅದೇ ಸುಮ್ಮನೆ ಅನ್ನೆಸೆಸರಿ ದುಡ್ಡು ಹಾಕೋದು ಬೇಡ ಅನ್ನೋ ಕಾರಣಕ್ಕೆ ಮನೆ ಊರಿಗೆ ಹೋದಾಗಲೂ ನಾನು ಜಾತ್ರೆಯಲ್ಲಿ ಏನೂ ತೊಗೊಳ್ಳಿಲ್ಲ. ಸೊ ಅದು ನಮ್ಮ ತಮ್ಮ ತೊಗೊಂಡಿದ್ದಕ್ಕೆ ಒಂದು ಸರ ತೊಗೊಂಡಿದ್ದೆ. ಈ ಸಲನೂ ಅಷ್ಟೇ ಏನೂ ತೊಗೊಂಡಿಲ್ಲ. ಒಂದು 2 ವರ್ಷ ಕರೆಕ್ಟ್ ನಾವು ತೇರಿಗೆ ಹೋಗಿರ್ತಿದ್ವಿ, ಬಟ್ 1:30-2 ಗಂಟೆ ತೇರು ಆಗ್ಬಿಡ್ತೈತೆ ಅಂತ ಸ್ವಲ್ಪ ಲೇಟಾಗಿ ಹೋದ್ವಲ್ಲ. ತೇರು ಸಿಕ್ಕಿರಲಿಲ್ಲ ನನಗೆ, ತೇರು ಸಿಕ್ಕಲಿಲ್ಲಲ್ಲ ಅನ್ಕೊಂತ ದರ್ಶನ ಎಲ್ಲ ಮಾಡಿ ಪ್ರಸಾದ ಎಲ್ಲ ತೊಗೊಂಡು ಇನ್ನೇನು ಮನೆಗೆ ಹೊರಡಬೇಕು. ಹತ್ತತ್ರ ರೋಡಿಗೆ ಬಂದ ತಕ್ಷಣವೇ ತೇರು ಎದುರುಗಡೆನೇ ಸಿಕ್ತು. ಅಂದರೆ ಹೋಳಿ ದಿನ ಅಂತ ಹೇಳಿದ್ನಲ್ಲ, ಇಲ್ಲೆಲ್ಲ ಏನಾಗುತ್ತೆ ಓಕಳಿ ಕೂಡ ಆಡಿ, ದೇವ್ರು ಓಕಳಿ ಆಡಿನೇ ಮಾಡೋದಲ್ಲ, ಹಾಗಾಗಿ ಜನನೂ ಎಲ್ಲ ಓಕಳಿ ಆಡಿ ತೇರು ಎಳೆಯೋ ಶಾಸ್ತ್ರ ಅಂತ ಹೇಳಿ ಮಾಡ್ತಾ ಇರ್ತಾರೆ. ಹಾಗಾಗಿ ತೇರು ಕೂಡ ಎದುರಿಗೆ ಬಂತು. ಪುಣ್ಯ ನಮ್ಮದು. ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಕಿಟ್ಟಿ ಪಾರ್ಟಿ ಹೋಗಕ್ಕೆ ರೆಡಿ ಆದೆ ನೋಡ್ರಿ. ಸೊ ಈಗ ಬಂದ ತಕ್ಷಣ ಏನಾಗಿತ್ತು, ಸಾರಿ ಅಂತ ಹೇಳಿ ಡ್ರೆಸ್ ಕೋಡ್ ಹೇಳ್ಕೊಂಡಿದ್ವಿ. ಅದರಲ್ಲೂ ಕಲರ್ ಗ್ರೀನ್ ಅಂತ ಹೇಳಿ ನಾವು ಹೇಳಿದ್ರಿಂದ ಎಲ್ಲರೂ ಗ್ರೀನ್ನ ಹಾಕೊಂಡು ಬಂದಿದ್ವಿ. ಕುತ್ಕೊಂಡು ಮಾತಾಡಿದ್ವಿ. ಅದಾದಮೇಲೆ ಒಂದಿದ್ದು ಹೌಸಿ ಅನ್ಸುತ್ತೆ ಮೇ ಬಿ ಗೇಮ್, ಆ ಗೇಮ್ ಎಲ್ಲ ಆಟ ಆಡ್ತಾ ಕುತ್ಕೊಂಡಿದ್ವಿ. ಈ ಗೇಮಲ್ಲಿ ಒಂದೇ ಒಂದು ಟೈಮ್ ನಾನು ವಿನ್ ಆಗಿರೋದು. ಒಂದು ಸಲನೂ ನನ್ನ ಅದರಲ್ಲಿ ವಿನ್ ಆಗೋಕ್ಕೆ ಆಗಿಲ್ಲ, ಅದನ್ನೇ ಮಾತಾಡ್ತಾ ಇದ್ವಿ. ಅದೇ ದಾನುವಕ್ಕ ಅಂತ ಹೇಳ್ತಾನಲ್ಲ, ಅವಳ ಮಗಳು ಬರೀ ವಿನ್ ಆಗ್ತಾ ಇರ್ತಾರೆ ಯಾವಾಗಲೂ. ಅದಕ್ಕೆ ಆಕಿ ಚೀಟಿ ಇಸ್ಕೊ ನೀನು ಅಂತ ಹೇಳ್ತಾ ಇದ್ರು. ಲಕ್ಕ ಬಿಡೋಕ್ಕದು, ಯಾರು ಚೀಟಿ ತೊಗೊಂಡ್ರು ಏನಾಗಬೇಕಾಗಿಲ್ಲ, ಲಕ್ಕದು ಅಂತ ಹೇಳಿ. ಅತ್ತ ಗೌತಮಿ ಗೊತ್ತ ನಂಗೆ ಓಪನ್ ಆಗವಲ್ದು, ಹೋಗಿ ನಮ್ದು ಎಷ್ಟು ವರ್ಷ ಎಷ್ಟನೇ ತಿಂಗಳ ಕೈದು ಆಡಾಕ ಕುಂತಿರೋದು? 9 ತಿಂಗಳದಾಗ ಒಂದ್ಸಲ 15 ರೂಪಾಯಿ ಬಂದೈತೆ ನೋಡು ಅಷ್ಟೇ. ಸೊ ಅದಾದಮೇಲೆ ಎಲ್ಲ ಗೇಮ್ ಎಲ್ಲ ಆಡಿ ವುಮೆನ್ಸ್ ಡೇಗೆ ಅಂಥೇಳಿ ಕೇಕ್ ತರಿಸಿದ್ವಿ. ಸೊ ಕೇಕ್ ಕಟ್ಟೆಲ್ಲ ಮಾಡಿ ಒಂದಿಷ್ಟು ಗ್ರೂಪ್ ಫೋಟೋ ತಗೊಂಡು ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಆಮೇಲೆ ಚೀಟಿ ಕೂಡ ಎತ್ತಿ ಎಲ್ಲ ಆಯಿತು. ಒಂಥರ ಗ್ರೀನ್ ಅಂತ ಹೇಳಿದರೆ ಎಲ್ಲರ ಹತ್ರನೂ ಒಂದೇ ಪರ್ಟಿಕ್ಯುಲರ್ ಆಗಿರೋ ಗ್ರೀನ್ ಸಿಗೋಲ್ಲ, ನಾವೇನಾದರೂ ಮೆನ್ಷನ್ ಮಾಡಬೇಕು. ಸೊ ಡಾರ್ಕ್ ಗ್ರೀನು, ಪ್ಯಾರೆಟ್ ಗ್ರೀನು, ಸೊ ಆ ಥರ ಗ್ರೀನ್ ಅಂತಂದರೆ ಮೆನ್ಷನ್ ಮಾಡಿದರೆ ಒಂದು ಸ್ವಲ್ಪ ಲುಕ್ಕಾಗಿ ಕಾಣಿಸ್ತದೆ. ಬಟ್ ಪರ್ಟಿಕ್ಯುಲರಾಗಿ ಸಿಗೋದು ರೇರ್ ಅಲ್ಲ, ಹಾಗಾಗಿ ಎಲ್ಲರೂ ಒಂದೇ ಥರ ಹಾಕೊಂಡಿರಲಿಲ್ಲ, ಬಟ್ ಗ್ರೀನ್ ಅಂತ ಕಾಣಿಸ್ತಾ ಇತ್ತು. ಸೊ ಕೇಕೆಲ್ಲ ಕಟ್ಟಾದಮೇಲೆ ಅಕ್ಕ ಬಿಸಿಬೇಳೆ ಬಾತ್ ಮಾಡಿದ್ಲು. ಸೊ ಹಂಗಾಗಿ ಎಲ್ಲರೂ ಡಿವೈಡ್ ಮಾಡಿಕೊಂಡು ಒಬ್ಬೊಬ್ಬರು ಒಂದೊಂದು ಕೆಲಸ ಹಂಚ್ಕೊಂಡು ಎಲ್ಲರಿಗೂ ಹಾಕ್ಕೊಟ್ವಿ. ಚಿಪ್ಸು, ಬಿಸಿಬೇಳೆ ಬಾತು. ಸೊ ಎಲ್ಲರೂ ಕುತ್ಕೊಂಡು ಒಂದು ರೌಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂತ ಎಲ್ಲರೂ ಕೂಡ ಏನು ಬಿಸಿಬೇಳೆ ಬಾತ್ ತಿಂದ್ವಿ. ಅದಾದಮೇಲೆ ಅಕ್ಕ ಏನು ಎಲ್ಲರಿಗೂ ಕುಂಕುಮ ಕೊಟ್ಟಲು. ಸೊ ಎಲ್ಲರೂ ಕುಂಕುಮ ತೊಗೊಂಡು ಅವ್ರವ್ರ ಮನೆಗೆ ಹೋಗಬೇಕಲ್ಲ. ಈಗ ಮತ್ತೆ ಹೋಗಿ ಮನೆಗೆ ಎಲ್ಲರೂ ಅಡುಗೆ ಮಾಡಬೇಕು. ಸ್ವಲ್ಪ ಹೊತ್ತು ನಮಗೆ ಅಂತ ಹೇಳಿ ಒಂದು ಸ್ವಲ್ಪ ಟೈಮ್ ಇರಲಿ ಅನ್ನೋ ಕಾರಣಕ್ಕೆ ಎಲ್ಲ ಲೇಡೀಸು ಒಂದು ಹತ್ರ ಮಂತ್ಲಿಗೆ ಒಮ್ಮೆ ಸೇರಿರ್ತೀವಿ. ಸೊ ಒಂಥರ ಟೈಮ್ ಪಾಸೂ ಆಗ್ತೈತಿ.
ಅವ್ರವ್ರ ಕೆಲ್ಸದೊಳಗೆ ಅವ್ರವ್ರು ಬ್ಯುಸಿ ಇರ್ತಾರೆ. ಇದೊಂದು ಟೈಮಲ್ಲಿ ಒಂದು 2-3 ಅವರ್ಸ್ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ ಎಲ್ಲರೂ ಜಾಯ್ನ್ ಆಗಿ ಮಂತ್ಲಿಗೆ ಒಮ್ಮೊಮ್ಮೆ ಒಂಥರ ಖುಷಿ ಕೊಡುತ್ತೆ. ಬಾಯ್ ಮಾಡ್ಬಾರ್ದು ಅಂದೆ. ಬಾಯ್ ಮಾಡಿ. ಬಾಯ್ ಬಾಯ್. ಚೆನ್ನಾಗಿತ್ತು ಬಿಸಿಬೇಳೆ ಬಾತ್. ಇಲ್ಲ ಫೋಟೋ ಏನಿಲ್ಲ. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ, ಇನ್ನೂ ಟೈಮ್ ಇತ್ತು. ಹಾಗಾಗಿ ಸೀರೆ ಬಿಚ್ಚಿಬಿಡೋಣ ಅಂತ ಹೇಳಿ ಸೀರೆ ಬಿಚ್ಚಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಅದಾದಮೇಲೆ ರಾಜುನು ಕೇಳಿದೆ ಹೋಗೋಣ ದೇವಸ್ಥಾನಕ್ಕೆ ಅಂತಂದೆ. ಹ್ಞೂ ಹೋಗೋಣ ಅಂತ ಹೇಳಿದರು. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರಾಯ್ತು ಅಂಥೇಳಿ ಮನೆಗೆ ಬಂದು ಸೊ ರೆಸ್ಟ್ ಮಾಡಿದೆ. ಅದು ವಾಯ್ಸ್ ಕೊಟ್ಟಿದ್ದೀನಿ, ವಾಯ್ಸ್ ಏನೋ ಒಂಥರ ಬ್ಲರ್ ಒಂಥರ ಏನು ನೆಟ್ ಆನ್ ಇದ್ದರೆ ನಂದು ಏನೋ ಗೊತ್ತಿಲ್ಲ, ಮೊಬೈಲ್ ಒಂಥರ ಹ್ಯಾಂಗ್ ಆಗೋ ಥರ. ಸೊ ಹಂಗಾಗಿ ಸೀರೆ ಬಿಚ್ಬಿಡೋಣ, ಡ್ರೆಸ್ ಹಾಕೊಂಡು ಹೋಗೋಣ ಅಂತ ಹೇಳಿ ಈಗ ಡ್ರೆಸ್ ಹಾಕೊಂಡು ಹೊರಟ್ವಿ ನೋಡ್ರಿ. ಕೈ ಬಿಡು, ಈ ಕೈ ಹಿಡಿಲ್ಲ. ಇವ್ನ ಹೇರ್ ಸ್ಟೈಲ್ ಒಂದೊಂದ್ಸಲ ಚಂದ ಕಾಣ್ತೈತಿ, ಒಂದೊಂದ್ಸಲ ಅಸಹ್ಯ ಕಾಣಿಸ್ತೈತಿ. ಒಂದೊಂದು ಜಡಿ ಹಾಕಿ ಆಫೀಸ್ ಕಳಿಸ್ಬೋದು, ಅಷ್ಟು ಹೇರ್ಸ್ ಬಂದಿದ್ದವು. ಸೊ ಹಂಗೆ ಮಾತಾಡ್ಕೊತ ಬಂದ್ವಿ ಜಾತ್ರೆಗೆ. ಅಂದರೆ ಮನೆ ಹತ್ರನೇ ಇರೋದು, ಒಂದು 5-10 ಮಿನಿಟ್ಸ್ ಅಷ್ಟೇ ವಾಕೇಬಲ್ ಡಿಸ್ಟೆನ್ಸ್ ಒಳಗಡೆ ಇರುತ್ತೆ ಇದು ಜಾತ್ರೆ. ಹಾಗಾಗಿ ಬಂದ್ವಿ. ಬೆಳಗ್ಗೆ ಟೈಮಲ್ಲಿ ಎಲ್ಲೂ ಜಾತ್ರೆ ಕಾಣಿಸ್ತಾ ಇರಲಿಲ್ಲ. ಈಗ ನೋಡಿ ಲೈಟ್ ಹಾಕಿದ್ದಾರೆ, ಒಂಥರ ನೋಡೋಕ್ಕೆ ಒಂಥರ ಚಂದ. ಜಾತ್ರೆ ಅಂತಂದರೆ ನಂಗಂತೂ ಭಾಳ ಇಷ್ಟ ಆಗ್ತೈತಿ, ಬಟ್ ಗಲಾಟೆ ಇರಬಾರ್ದಷ್ಟೇ. ಇಲ್ಲೇ ಹಾಗೆ ಗಂಡ್ಮಕ್ಳು ತೂರೋದು ಮಾರೋದು ಒಂಥರ ನಮ್ಮ ಊರ ಕಡೆ ಥರ ಗಲೀಜು ಅಂತ ಅನ್ಸೋದಿಲ್ಲ. ಇಲ್ಲಿ ಊರ ಕಡೆ ಹೇಳ್ರಿ ನೀವು, ಜಾತ್ರೆ ಒಂಥರ ಪಿ ಊದೋದು ಅದೊಂಥರ, ಅಲ್ಲೆಲ್ಲ ಜನ ಗಂಡ್ಮಕ್ಳು ಅದಕ್ಕೋಸ್ಕರನೇ ಓಡಾಡ್ತಾ ಇರ್ತಾರೆ. ಬಟ್ ಇಲ್ಲಿ ಆ ಥರ ಏನು ಅನ್ಸೋದಿಲ್ಲ, ನೀಟ್ ಇರ್ತೈತಿ. ಹಾಗಾಗಿ ಒಂದು ರೌಂಡ್ ಹೋಗಿ ನೋಡ್ಕೊಂತ ಹೋಗೋಣ ಅಂತ ಹೇಳಿ ಹೋದ್ವಿ. ಸೊ ಈ ಥರ ಎಲ್ಲ ಇವು ಚಂದ ಅನ್ನಿಸ್ತಾವಲ್ಲ ಮನೇಲೆಲ್ಲ ಡೆಕೋರೇಷನ್ಗೆ ಅಂಥೇಳಿ, ಒಂಥರ ಅಲ್ಲಲ್ಲೇ ಒಂದೊಂದು ಡೆಕೋರೇಟ್ ಮಾಡೋಕ್ಕೆ ಅದನ್ನೇ ನೋಡ್ತಾ ಇದ್ದೆ, ಏನಾದ್ರು ತೊಗೊಳ್ಳೋಣ ಅಂತ ಹೇಳಿ. ಬಟ್ ಈಗ ಒಂದು ಸ್ವಲ್ಪ ಮನೇಲೆಲ್ಲ ಇನ್ನೂ ಏನು ಇದು ರೆಡಿ ಮಾಡಿಸ್ಬೇಕಲ್ಲ ಇವರೆಲ್ಲ. ಇಂಟೀರಿಯರ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದು ಮಾಡಿಸಿದ್ದೆಲ್ಲ ಆದಮೇಲೆ ನೋಡೋಣ ಅಂತ ಹೇಳಿ ಇನ್ನೀ ಮಣ್ಣಿನ ಪಾತ್ರೆಗಳು, ಇವ್ರಿಗೆ ರಾಜುಗೆ ಮಣ್ಣಿನ ಪಾತ್ರೆ ಎಷ್ಟು ಮನೇಲಿ ಇದ್ದಾವೆ ತೆಗೆದಿಟ್ಬಿಟ್ಟು ಒಡೆದು ಹಾಕ್ತೀನಿ ಅಂತ ಹೇಳಿ ಅದನ್ನೇ ನೋಡ್ತಾ ಇದ್ರು. ತಗೊಳ್ಳೋಣ ಇದನ್ನ ಅಂತ ಹೇಳಿ, ಅಯ್ಯೋ ಇರ್ಲಿ ಬಾ ಮನೇಲಿ ಇದ್ದಾವಲ್ಲ ಅಂತ. ಜಾತ್ರೆ ಮಾಡಿಸ್ತಾರೆ ಮಧ್ಯಾಹ್ನ ಬಂದಿದ್ನಕ್ಕ ಇವ್ರು ಬಾ. ಸೊ ಆಮೇಲೆ ಇವು ಪಾಟ್ ಚಂದಿದ್ದು, ಒಳಗಡೆ ನಾವು ಒಂದೆರಡು ಇಂಡೋರ್ ಪ್ಲ್ಯಾಂಟ್ ಹಾಕಿದ್ದೇವೆ. ಸೊ ಅದಕ್ಕೆ ಚೆನ್ನಾಗಿ ಕಾಣಿಸ್ತೈತಲ್ಲ ಅಂತ ಹೇಳಿ ಹೇಳ್ತಾ ಇದ್ದೆ, ನೋಡೋಣ ಅಂತ ಬಾ ಅಂತಂದರು. ಅದಾದಮೇಲೆ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಇರ್ತವೆ. ಇನ್ನು ಇಲ್ಲಿ ಲಕ್ಷ ದೀಪೋತ್ಸವ ಅಂತ ಮಾಡ್ತಾರೆ. ನಾನು ಆ್ಯಕ್ಚುಲಿ ವರ್ಷ ಲಕ್ಷ ದೀಪೋತ್ಸವ ನೋಡೋಣ ಅಂತಲೇ ಹೋಗ್ತೀನಿ, ಬಟ್ ನಾನು ಹೋಗೋದ್ರಲ್ಲಿ ಹಚ್ಚಿರ್ತಾರೆ. ಇಲ್ಲ ಒಂದೊಂದ್ಸಲ ನಾನು ಬೇಗ ಹೋಗಿರ್ತೀನಿ, ಆ ಟೈಮಿಗೆ ಹಚ್ಚಿರೋದಿಲ್ಲ. ಇವತ್ತು ಬೇಗನೆ ಹಚ್ಚಿಬಿಟ್ಟಿದ್ರು, ಅಷ್ಟು ನೋಡೋಕ್ಕೇನು ಸಿಗಲಿಲ್ಲ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ರಶ್ ಸ್ವಲ್ಪ ನೈಟ್ ಟೈಮಲ್ಲಿ ರಶ್ ಭಾಳ ಇರ್ತೈತಿ. ಹಾಗಾಗಿ ಮುಗಿಸ್ಕೊಂಡು ಇಲ್ಲಿ ಪ್ರಸಾದ, ಇವತ್ತದೇ ಹೇಳಿದ್ನಲ್ಲ ಇಡೀ ದಿನವೂ ಪ್ರಸಾದ ಇಟ್ಟಿರ್ತಾರೆ ಅಂಥೇಳಿ. ರಾಜು ಅಂದರೆ ತೊಗೊಂಡು ಹೋಗಿದ್ದೆ ನಾನು ಮಧ್ಯಾಹ್ನ ಸ್ವಲ್ಪ, ಈಗ ಒಂದು ಸ್ವಲ್ಪ ಅಂದರೆ ಬಿಸಿದ ಮಾಡ್ತಾ ಇರ್ತಾರಲ್ಲ, ಹಾಗಾಗಿ ಈಗೂ ಏನು ಪುಳಿಯೋಗರೆ ಮಾಡಿದ್ರು. ಸೊ ಪುಳಿಯೋಗರೆನೂ ಸಹ ತೊಗೊಂಡು ಒಂದು ಸ್ವಲ್ಪ ಮನೆಗೆ ಈಗ ಮನೆ ಕಡೆ ಹೋಗ್ತಾ ಇದ್ವಿ. ಅದೇ ಹೇಳಿದ್ನಲ್ಲ ಕಡಲೆಪುರಿ ಅಂದರೆ ನಂಗೆ ಭಾಳ ಇಷ್ಟ ಅಂಥೇಳಿ, ಹಾಗಾಗಿ ಕಡಲೆಪುರಿ ಬೆಳಗ್ಗೆ ತೊಗೊಳ್ಳಿಲ್ಲಲ್ಲ, ಅದಕ್ಕೆ ಈ ಕಡಲೆಪುರಿ ತೊಗೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ವಿ. ಇನ್ನು ಅವರೆಕಾಳು ಮಿಕ್ಚರ್ ನಂಗೊಂದು ಸ್ವಲ್ಪ ಇಷ್ಟ. ಲಾಸ್ಟ್ ಟೈಮ್ ಮಾಡಿದೆ, ನಾನೇ ಮಾಡಿದ್ದು, ನನಗೆ ತಿನ್ನೋಕ್ಕಾಗಲೇ ಇಲ್ಲ. ಹಾಗಾಗಿ ಸ್ವಲ್ಪ ಮಾಡಿದ್ನಲ್ಲ, ಅದಕ್ಕೆ ಅವರೆಕಾಳು ಮಿಕ್ಚರು ಮತ್ತು ಮಂಡಕ್ಕಿ ಇದು ಏನು ಕಡಲೆಪುರಿ ಖಾರ ಎಲ್ಲ ತೊಗೊಳ್ಳೋಣ ಅಂತ ಹೇಳಿ ತೊಗೊಳ್ತಾ ಇದ್ವಿ ನೋಡ್ರಿ. ಇದೊಂದು ಖುಷಿ ನನಗೆ, ಯಾವ ಜಾತ್ರೆಗೆ ಹೋದ್ರೂ ಸ್ಟಾರ್ಟಿಂಗೇ ಹೇಳ್ಕೊಂಡಲ್ಲ ನಿಮಗೆ, ಒಂಥರ ಟೇಸ್ಟ್ ಚೆನ್ನಾಗಿರ್ತೈತಿ. ಜಾತ್ರೆ ಹೋಗಿ ಕಡಲೆಪುರಿ ಮಿಸ್ ಮಾಡಿದರೆ ಅದು ಜಾತ್ರೆ ಅಂತ ಅನ್ಸ್ಕೊಳ್ಳೋದೇ ಇಲ್ಲ ಅನ್ನೋ ಲೆಕ್ಕಕ್ಕೆ ಬಂದುಬಿಟ್ಟೆ ನಾನು. ಈಗ ಬೆಂಗಳೂರಿಗೆ ಬಂದಾಗಿಂದ, ಊರ ಕಡೆ ಅಂದರೆ ತೊಗೊತಿರ್ಲಿಲ್ಲ, ಬಟ್ ಈ ಬೆಂಗಳೂರಿಗೆ ಬಂದಾಗಿಂದ ಮಾತ್ರ ಕಡಲೆಪುರಿ ತೊಗೊಳ್ಳೇಬೇಕು, ಒಂಥರ ಟೇಸ್ಟ್ ಚೆನ್ನಾಗಿರ್ತದೆ ಜಾತ್ರೆ ಒಳಗಡೆದು. ಸೊ ಹಾಗಾಗಿ ಕಡಲೆಪುರಿ ಎಲ್ಲ ತೊಗೊಂಡು ಏನೋ ಇದನ್ನು ಹೇಳಿದ್ನಲ್ಲ ಅಲಸಂದಿ ಕಾಳ್ದು, ಅದನ್ನು ಕೂಡ ಒಂದು ಸ್ವಲ್ಪ ತೊಗೊರ್ರಿ ಅಂತ ಹೇಳಿ ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ. ವುಮೆನ್ಸ್ ಡೇ ಮತ್ತು ಜಾತ್ರೆ ಸ್ಪೆಷಲ್ ಈ ವ್ಲಾಗ್ ಆಗಿತ್ತು. ಈ ವ್ಲಾಗ್ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಯಾರಾದರೂ ಹೊಸಬ್ರು ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.